Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಮೋದಿ ಸಂಪುಟದ 72 ಸಚಿವರುಗಳಿಗೂ ಖಾತೆ ಹಂಚಿಕೆ ಮಾಡಲಾಗಿದೆ. ನಿನ್ನೆ ಪ್ರಮಾಣ ವಚನ ಸ್ವೀಕಾರದ ಬಳಿಕ ಭಾರೀ ಕುತೂಹಲ ಮೂಡಿಸಿದ್ದಂತ ಖಾತೆ ಹಂಚಿಕೆ ಕುತೂಹಲಕ್ಕೆ ಸದ್ಯ ಈಗ ತೆರೆ ಬಿದ್ದಿದೆ. ಪ್ರಬಲ ಖಾತೆಗಳನ್ನ ಬಿಜೆಪಿಯ ಉಳಿಸಿಕೊಂಡಿದೆ. ರಕ್ಷಣೆ, ಗೃಹ, ಹಣಕಾಸು ಆಮೇಲೆ ವಿದೇಶಾಂಗ ಇಲಾಖೆ ಖಾತೆಯನ್ನ ಈ ಹಿಂದೆ ಇದ್ದಂತ ಸಚಿವರುಗಳಿಗೆ ನೀಡಿ ಮುಂದುವರಿಸಲಾಗಿದೆ. ಆದರೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಮಿಸ್ ಆಗಿದೆ. ಹಾಗಾದ್ರೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಕ್ಕಿದೆ, ರಾಜ್ಯದ 5 ಸಚಿವರುಗಳಿಗೆ ನೀಡಿರುವಂತಹ ಜವಾಬ್ದಾರಿ ಏನೇನು, ಮೋದಿ ಸಂಪುಟದ ಸಚಿವರ ಜವಾಬ್ದಾರಿ ಏನು, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಮೋದಿ 3ನೇ ಯುಗ ಆರಂಭ. ಸಂಪುಟದ ಸಚಿವರಿಗೆ ಖಾತೆ ಹಂಚಿಕೆ. ಪ್ರಬಲ ಖಾತೆ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮಿತ್ರರಿಗೂ ಮಿಠಾಯಿ ಹಂಚಿದ ಮೋದಿ. ಜೋಶಿ ಆಹಾರ, ಎಚ್.ಡಿ.ಕೆ ಉಕ್ಕು, ಸೋಮಣ್ಣಗೆ ರೈಲ್ವೆ ರಾಜ್ಯ ಖಾತೆ. ಮೋದಿ 3.0 ಸರ್ಕಾರ. ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲೇ ಖಾತೆ ಹಂಚಿಕೆಯಾಗಿದೆ. ಪ್ರಮಾಣ ವಚನ ಸ್ವೀಕರಿಸಿದ್ದು ಆಯಿತು, 72 ಸಚಿವ ಸಂಪುಟ ರಚನೆಯಾಗಿದ್ದು ಆಯಿತು. ಆದರೆ ಯಾರಿಗೆ ಯಾವ ಖಾತೆ ಅನ್ನೋದು ಕಳೆದ 24 ಗಂಟೆಯಿಂದ ಭಾರೀ ಕುತೂಹಲ ಮೂಡಿಸಿತು. ಇವತ್ತು ಮೊದಲ ದಿನ ಚಾರ್ಜ್ ತೆಗೆದುಕೊಂಡ ಮೋದಿ ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಂಡರು. ಇದಾದ ಬಳಿಕ ಸಂಜೆ 5 ಗಂಟೆಗೆ ಕ್ಯಾಬಿನೆಟ್ ಸಭೆ ನಡೆಸಿದ ಮೋದಿ ನೂತನ ಸಚಿವರ ಜೊತೆ ಚರ್ಚೆ ನಡೆಸಿದ್ರು. ಕ್ಯಾಬಿನೆಟ್ ಸಭೆ ಮುಗಿತಾ ಇದ್ದಂತೆ 72 ದಂಡನಾಯಕರ ಖಾತೆಯೂ ಹಂಚಿಕೆಯಾಗಿದೆ. ಹಾಗಾದ್ರೆ ಯಾರ್ಯಾರಿಗೆ ಯಾವ ಖಾತೆ ಸಿಕ್ಕಿದೆ, ಕರ್ನಾಟಕದ 5 ಸಚಿವರಿಗೆ ಸಿಕ್ಕಿದ ಖಾತೆ ಯಾವುದು, ಅದನ್ನೇ ತೋರಿಸ್ತೀವಿ ನೋಡಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಕೃಷಿ ಖಾತೆ ಮಿಸ್. ಕುಮಾರಸ್ವಾಮಿ ಮಂಡ್ಯದಿಂದ ಅಖಾಡಕ್ಕಿಳಿದಾಗಲೇ ಕೇಂದ್ರ ಸಚಿವರಾಗ್ತಾರೆ, ಕೃಷಿ ಖಾತೆ ವಹಿಸಿಕೊಳ್ತಾರೆ, ರೈತರ ಸಮಸ್ಯೆಗೆ ಸ್ಪಂದಿಸ್ತಾರೆ ಅಂತ ಹೇಳಲಾಗಿತ್ತು. ಕುಮಾರಸ್ವಾಮಿ ಕೂಡ ಕೃಷಿ ಖಾತೆ ನಿರ್ವಹಿಸೋಕೆ ತುಂಬಾ ಆಸಕ್ತರಾಗೇ ಇದ್ರು. ಆದರೆ ಕುಮಾರಸ್ವಾಮಿಗೆ ಕೃಷಿ ಖಾತೆ ಮಿಸ್ ಆಗಿದೆ. ರಾಜ್ಯದಿಂದ 5 ಮಂತ್ರಿಗಳ ಪೈಕಿ ಕಳೆದ ಬಾರಿ ಗಣಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದ ಪ್ರಹ್ಲಾದ್ ಜೋಶಿಗೆ ಈ ಬಾರಿ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ನೀಡಲಾಗಿದೆ. ಇನ್ನು ಕೃಷಿ ಖಾತೆ ಮೇಲೆ ಕಣ್ಣಿಟ್ಟಿದ್ದ ಎಚ್.ಡಿ. ಕುಮಾರಸ್ವಾಮಿಗೆ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ನೀಡಲಾಗಿದೆ. ಇನ್ನು ನಿರ್ಮಲಾ ಸೀತಾರಾಮನ್ ಅವರ ಸಚಿವ ಸ್ಥಾನದ ಕೋಟಾವನ್ನು ಕರ್ನಾಟಕ ಅಂತಲೇ ಪರಿಗಣಿಸಲಾಗಿದ್ದು, ನಿರ್ಮಲಾ ಅವರಿಗೆ ಕಳೆದ ಬಾರಿಯಂತೆ ಹಣಕಾಸು ಖಾತೆಯಲ್ಲೇ ಮುಂದುವರಿಸಲಾಗಿದೆ. ಇನ್ನು ರಾಜ್ಯ ಖಾತೆ ಸಚಿವರಾಗಿರೋ ವಿ ಸೋಮಣ್ಣಗೆ ಖಾತೆ ಹಂಚಿಕೆಯಲ್ಲೂ ಬಂಪರ್ ಸಿಕ್ಕಿದೆ. ಯಾಕಂದ್ರೆ ಸೋಮಣ್ಣಗೆ ರೈಲ್ವೆ ಇಲಾಖೆಯ ರಾಜ್ಯ ಖಾತೆ ಮತ್ತು ಜಲಶಕ್ತಿ ಖಾತೆ ನೀಡಲಾಗಿದೆ. ಶೋಭಾ ಕರಂದ್ಲಾಜೆಗೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆಯ ರಾಜ್ಯ ಖಾತೆಗಳ ಜವಾಬ್ದಾರಿ ನೀಡಲಾಗಿದೆ. ಇನ್ನು ಮೋದಿ ಸಂಪುಟದ ಘಟಾನುಘಟಿ ನಾಯಕರಿಗೆ ಯಾವ್ಯಾವ ಖಾತೆ ಹಂಚಿಕೆ ಮಾಡಲಾಗಿದೆ ಅಂತ ನೋಡೋದಾದ್ರೆ, ಮೋದಿ ದಂಡನಾಯಕರಿಗೆ ಖಾತೆ ಹಂಚಿಕೆಯಾಗಿದೆ. ರಾಜನಾಥ್ ಸಿಂಗ್, ಅಮಿತ್ ಶಾ, ನಿತಿನ್ ಗಡ್ಕರಿ ತಾವು ನಿರ್ವಹಿಸಿದ ಖಾತೆಯನ್ನೇ ಮತ್ತೆ ಪಡೆದಿದ್ದಾರೆ.
ರಾಜನಾಥ್ ಸಿಂಗ್ಗೆ ರಕ್ಷಣಾ ಇಲಾಖೆ, ಅಮಿತ್ ಶಾಗೆ ಗೃಹ ಖಾತೆ, ನಿತಿನ್ ಗಡ್ಕರಿಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ನೀಡಲಾಗಿದೆ. ಇನ್ನು ಕೃಷಿ ಖಾತೆಯನ್ನ ಎಚ್.ಡಿ. ಕುಮಾರಸ್ವಾಮಿಗೆ ನೀಡ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯನ್ನ ಶಿವರಾಜ್ ಸಿಂಗ್ ಚೌಹಾಣ್ಗೆ ನೀಡಲಾಗಿದೆ. ಇನ್ನು ನಿರ್ಮಲಾ ಸೀತಾರಾಮನ್ಗೆ ಹಣಕಾಸು ಖಾತೆ ಜವಾಬ್ದಾರಿಯನ್ನೇ ವಹಿಸಲಾಗಿದೆ. ಜೈಶಂಕರ್ಗೂ ವಿದೇಶಾಂಗ ಇಲಾಖೆಯಲ್ಲೇ ಮುಂದುವರಿಸಲಾಗಿದೆ. ಇನ್ನು ಕಳೆದ ಬಾರಿ ಪ್ರಹ್ಲಾದ್ ಜೋಶಿ ನಿರ್ವಹಿಸಿದ್ದ ಸಂಸದೀಯ ವ್ಯವಹಾರ ಖಾತೆಯನ್ನ ಕಿರಣ್ ರಿಜಿಜುಗೆ ನೀಡಲಾಗಿದೆ. ಪ್ರಹ್ಲಾದ್ ಜೋಶಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಜವಾಬ್ದಾರಿ ವಹಿಸಲಾಗಿದೆ. ಇನ್ನು ಭೂಪೇಂದ್ರ ಯಾದವ್ ಪರಿಸರ ಇಲಾಖೆ ಸಚಿವರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಮನೋಹರ್ ಲಾಲ್ ಖಟ್ಟರ್ಗೆ ಇಂಧನ, ಧರ್ಮೇಂದ್ರ ಪ್ರಧಾನ್ಗೆ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಖಾತೆ ನೀಡಲಾಗಿದೆ. ಇನ್ನು ಅಶ್ವಿನಿ ವೈಷ್ಣವ್ಗೆ ರೈಲ್ವೆ ಖಾತೆ ಜೊತೆಗೆ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಜಿತನ್ ರಾಮ್ ಮಾಂಜಿ ಅವರಿಗೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ, ಸಿಆರ್ ಪಾಟೀಲ್ಗೆ ಜಲಶಕ್ತಿ, ಗಜೇಂದ್ರ ಸಿಂಗ್ ಶೇಖಾವತ್ ಅವರಿಗೆ ಸಂಸ್ಕೃತ ಇಲಾಖೆ ಖಾತೆ ನೀಡಲಾಗಿದೆ. ಇನ್ನು ಚಿರಾಗ್ ಪಾಸ್ವಾನ್ಗೆ ಆಹಾರ ಸಂಸ್ಕರಣಾ, ಜೆಪಿ ನಡ್ಡಾಗೆ ಆರೋಗ್ಯ, ಎಚ್.ಡಿ. ಕುಮಾರಸ್ವಾಮಿಗೆ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ವಹಿಸಲಾಗಿದೆ. ರಾಮ್ ಮೋಹನ್ ನಾಯ್ಡು ಅವರಿಗೆ ನಾಗರಿಕ ವಿಮಾನಯಾನ, ಅನ್ನಪೂರ್ಣಾದೇವಿ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಮನ್ಸುಖ್ ಮಾಂಡವೀಯ ಕಾರ್ಮಿಕ ಸಚಿವರಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಪಿಯೂಷ್ ಗೋಯಲ್ಗೆ ವಾಣಿಜ್ಯ ಮತ್ತು ಕೈಗಾರಿಕೆ ಖಾತೆ ನೀಡಲಾಗಿದ್ದು, ಜೆಡಿಯು ಪಕ್ಷದ ಲಾಲನ್ ಸಿಂಗ್ಗೆ ಪಂಚಾಯತ್ ರಾಜ್ ಮತ್ತು ಮೀನುಗಾರಿಕೆ, ಸರ್ಬಾನಂದ ಸೋನೋವಾಲ್ಗೆ ಬಂದರು ಮತ್ತು ಹಡಗು ಖಾತೆ ವಹಿಸಲಾಗಿದೆ. ಅಂತೆಯೇ ವೀರೇಂದ್ರ ಕುಮಾರ್ಗೆ ಸಾಮಾಜಿಕ ನ್ಯಾಯ ಮತ್ತು ಜೋಯಲ್ ಓಯಂ ಗಿರಿಜನ ಕಲ್ಯಾಣ ಸಚಿವರಾದರೆ ಗಿರಿರಾಜ್ ಸಿಂಗ್ ವಸತಿ ಸಚಿವರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಹಾಗೆಯೇ ಜ್ಯೋತಿರಾದಿತ್ಯ ಸಿಂಧಿಯಾಗೆ ದೂರ ಸಂಪರ್ಕ ಮತ್ತು ಈಶಾನ್ಯ ರಾಜ್ಯ ಅಭಿವೃದ್ಧಿ ಹೊಣೆ ಕೊಟ್ಟಿದ್ದಾರೆ. ಹರ್ದೀಪ್ ಸಿಂಗ್ ಪುರಿಗೆ ಪೆಟ್ರೋಲಿಯಂ, ಕಿಶನ್ ರೆಡ್ಡಿ ಅವರಿಗೆ ಕಲ್ಲಿದ್ದಲು ಮತ್ತು ಗಣಿ ಖಾತೆ ನಿರ್ವಹಣೆ ಜವಾಬ್ದಾರಿ ನೀಡಲಾಗಿದೆ. ಮೋದಿ ಸಂಪುಟ ರೆಡಿಯಾಗಿದ್ದು ಮೊದಲ ದಿನವೇ ಫುಲ್ ಆಕ್ಟಿವ್ ಆಗಿ ಸಚಿವರು ಫೀಲ್ಡ್ಗಿಳಿದಿದ್ದಾರೆ. ಅಳೆದು ತೂಗಿ ಎಲ್ಲ 72 ಸಚಿವರಿಗೂ ಖಾತೆ ಹಂಚಿಕೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9. ಹೀಗೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರುವಂತಹ ನರೇಂದ್ರ ಮೋದಿ ಮಾರನೇ ದಿನವೇ ಅಂತ ಅಂದ್ರೆ ಇವತ್ತು ತಮ್ಮ ಕೆಲಸ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಹಾಗಾದ್ರೆ ಮೋದಿಯ ಮೊದಲ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ದಿನ ಏನೇನಾಯ್ತು, ಅವ್ರು ಏನ್ ಮಾಡಿದ್ರು ಮೊದಲ ದಿನ, ಬನ್ನಿ ತೋರಿಸ್ತೀವಿ. मैं नरेंद्र दामोदर दास मोदी ಸಹಿ. ಇದು ಮೋದಿ ಮೂರನೇ ಯುಗದ ಮೊದಲ ಸಹಿ. ಮೂರನೇ ಅವಧಿಗೆ ಪ್ರಧಾನಿಯಾಗಿ ಕೆಲಸ ಶುರು ಮಾಡಿರುವ ಸಂಕೇತದ ಸಹಿ. ಈ ಸಹಿ ಇವತ್ತು ದೇಶದ ಅನ್ನದಾತರ ಕಲ್ಯಾಣವೇ ನಮ್ಮ ಮೊದಲ ಆದ್ಯತೆ ಅಂತ ಸಂದೇಶ ಸಾರಿದ ಸಹಿ. ಪ್ರಧಾನಿಯಾಗಿ ಮೂರನೇ ಇನ್ನಿಂಗ್ಸ್ ಆರಂಭಿಸಿದ ನರೇಂದ್ರ ಮೋದಿ ಮೊದಲ ದಿನ, ಮೊದಲ ಕೆಲಸ, ಮೊದಲ ಸಹಿ ಅನ್ನದಾತರಿಗೆ ಮೀಸಲು. ಹೌದು, ನಿನ್ನೆ ಭರ್ತಿ 72 ಸಚಿವರೊಂದಿಗೆ ಪ್ರಧಾನಿ ಗದ್ದುಗೆ ಏರಿರುವ ನರೇಂದ್ರ ಮೋದಿ ಇವತ್ತು ಮೊದಲನೇ ದಿನದ ಕೆಲಸವನ್ನ ಶುರು ಮಾಡಿದ್ದಾರೆ. ಇಂದು ಬೆಳಗ್ಗೆ ದೆಹಲಿಯ ಸೌತ್ ಬ್ಲಾಕ್ನಲ್ಲಿರುವಂತಹ ಪ್ರಧಾನಿ ಕಚೇರಿಗೆ ಆಗಮಿಸಿದ್ರು. ಪ್ರಧಾನಿ ಕಾರ್ಯಾಲಯದ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗ ಚಪ್ಪಾಳೆ ತಟ್ಟೋ ಮೂಲಕ ಸರಳ ಸ್ವಾಗತವನ್ನ ಕೋರಿದ್ರು. ಮೂರನೇ ಇನ್ನಿಂಗ್ಸ್ನಲ್ಲಿ ಮೊದಲ ಬಾರಿ ಪ್ರಧಾನಿ ಕುರ್ಚಿ ಮೇಲೆ ಕೂತ ನರೇಂದ್ರ ಮೋದಿ ಮೊದಲ ದಿನವೇ ಕಿಸಾನ್ ಸಮ್ಮಾನ್ ನಿಧಿಯ 17 ಕಂತಿನ ಹಣ ಬಿಡುಗಡೆಯ ಕಡತಕ್ಕೆ ಸಹಿ ಹಾಕಿದ್ರು. ಇದರಿಂದ ದೇಶದ 9.3 ಕೋಟಿ ರೈತರಿಗೆ ನೇರವಾಗಿ ಖಾತೆಗೆ ಹಣ ಜಮೆ ಆಗಲಿದೆ. ಇದರ ಒಟ್ಟು ಮೊತ್ತ 20,000 ಕೋಟಿ ರೂಪಾಯಿ ಆಗಿದೆ. ಬಳಿಕ ಅಧಿಕಾರಿ ಮತ್ತು ಸಿಬ್ಬಂದಿ ಜೊತೆ ಮಾತುಕತೆ ನಡೆಸಿದ್ರು. ಸಿಬ್ಬಂದಿಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ವಿಕಸಿತ ಭಾರತ ಸಂಕಲ್ಪವನ್ನ ಈಡೇರಿಸೋ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿದ್ರು. और हम मिल करके दोस्तों एक ही लक्ष्य, नेशन फर्स्ट, एक ही इरादा 2047 विकसित भारत. और मैंने पब्लिकली कहा है, मेरा पल पल देश के नाम है.
3 ಕೋಟಿ ಮನೆ ನಿರ್ಮಾಣಕ್ಕೆ ಸಂಪುಟ ಸಭೆಯಲ್ಲಿ ಒಪ್ಪಿಗೆ. ಮಧ್ಯಾಹ್ನ ಪ್ರಧಾನಿ ಮೋದಿ ತಮ್ಮ 3ನೇ ಅವಧಿಯ ಚೊಚ್ಚಲ ಸಂಪುಟ ಸಭೆಯನ್ನ ನಡೆಸಿದ್ರು. ಸಭೆಯಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರೆಲ್ಲ ಉಪಸ್ಥಿತರಿದ್ರು. ಇದೇ ಸಭೆಯಲ್ಲಿ ದೇಶದಲ್ಲಿ ಪಿಎಂ ಆವಾಸ್ ಯೋಜನೆ ಅಡಿಯಲ್ಲಿ 3 ಕೋಟಿ ಮನೆ ನಿರ್ಮಾಣಕ್ಕೆ ಒಪ್ಪಿಗೆಯನ್ನ ಸೂಚಿಸಲಾಗಿದೆ. ಅಲ್ಲದೆ ಸೋಲಾರ್ ವಿದ್ಯುತ್ ಯೋಜನೆ ನೀಡುವ ಸೂರ್ಯ ಘರ್ ಯೋಜನೆ ಬಗ್ಗೆಯೂ ಚರ್ಚಿಸಲಾಗಿದೆ. ಇನ್ನು ಪ್ರಧಾನಿ ಮೋದಿಗೆ ವಿದೇಶಗಳ ಗಣ್ಯರಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಈ ಮಧ್ಯೆ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಕೂಡ ಪ್ರಧಾನಿಯಾಗಿ 3ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ ನರೇಂದ್ರ ಮೋದಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇದಕ್ಕೆ ಉತ್ತರಿಸಿರುವ ಪ್ರಧಾನಿ ಮೋದಿ, ಅಭಿನಂದನೆ ತಿಳಿಸಿದ ನಿಮಗೆ ಧನ್ಯವಾದ ಅಂದಿದ್ದಾರೆ. ಇನ್ನು ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಕೂಡ ಪ್ರಧಾನಿ ಮೋದಿಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ದ್ವೇಷವನ್ನ ಬದಲಾಯಿಸೋಣ ಅನ್ನೋ ಮೂಲಕ ಹುಬ್ಬೇರುವಂತೆ ಮಾಡಿದ್ದಾರೆ. 3ನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ಮೋದಿಜಿಗೆ ನನ್ನ ಆತ್ಮೀಯ ನಮನಗಳು. ಇತ್ತೀಚಿನ ಚುನಾವಣೆಗಳಲ್ಲಿ ನಿಮ್ಮ ಪಕ್ಷದ ಯಶಸ್ಸು ಕ್ಷಣಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನಿಮ್ಮ ನಾಯಕತ್ವದ ಮೇಲೆ ಜನರು ಇಟ್ಟಿರುವ ವಿಶ್ವಾಸವನ್ನ ಪ್ರತಿಬಿಂಬಿಸುತ್ತದೆ. ದ್ವೇಷವನ್ನು ಭರವಸೆಯೊಂದಿಗೆ ಬದಲಾಯಿಸೋಣ ಮತ್ತು ದಕ್ಷಿಣ ಏಷ್ಯಾದ 2 ಶತಕೋಟಿ ಜನರ ಭವಿಷ್ಯವನ್ನು ರೂಪಿಸುವ ಅವಕಾಶವನ್ನು ಪಡೆದುಕೊಳ್ಳೋಣ. ಇದಕ್ಕೆ ಪ್ರತ್ಯುತ್ತರ ನೀಡಿರುವ ಪ್ರಧಾನಿ ಮೋದಿ, ಭಾರತೀಯರು ಯಾವಾಗಲೂ ಶಾಂತಿ ಭದ್ರತೆ ವಿಚಾರವಾಗಿ ನಿಲ್ತಾರೆ ಅಂತ ಹೇಳಿದ್ದಾರೆ. ನಿಮ್ಮ ಹೊಗಳಿಕೆಗೆ ಅಭಿನಂದನೆ. ಭಾರತದ ಜನರು ಯಾವಾಗಲೂ ಶಾಂತಿ ಭದ್ರತೆ ಮತ್ತು ಪ್ರಗತಿಪರ ವಿಚಾರಗಳಿಗಾಗಿ ನಿಂತಿದ್ದಾರೆ. ನಮ್ಮ ಜನರ ಯೋಗಕ್ಷೇಮ ಮತ್ತು ಭದ್ರತೆಯನ್ನ ಮುನ್ನಡೆಸುವುದು ಯಾವಾಗಲೂ ನಮ್ಮ ಆದ್ಯತೆ. ಒಟ್ಟಾರೆ ಮೋದಿ 3ನೇ ಬಾರಿ ಪ್ರಧಾನಿಯಾಗಿ ಕಾರ್ಯಾರಂಭ ಮಾಡಿದ್ದಾರೆ. ಆದರೆ ಕಳೆದ ಬಾರಿ ಇದ್ದಂತೆ ಈ ಬಾರಿ ಬಿಜೆಪಿಗೆ ಬಹುಮತ ಇಲ್ಲ. ಎನ್ಡಿಎ ಮಿತ್ರ ಪಕ್ಷಗಳ ಮರ್ಜಿ ಕಾಯಬೇಕಾದ ಸ್ಥಿತಿಯಲ್ಲಿ ಮೋದಿ ಇದ್ದಾರೆ. ಹೀಗಾಗಿ ಕಳೆದ 2 ಬಾರಿಗಿಂತಲೂ ಈ ಬಾರಿ ಮೋದಿಗೆ ಪ್ರಧಾನಿ ಹುದ್ದೆ ಸವಾಲಿನಿಂದ ಕೂಡಿರಲಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. ಇನ್ನು ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ನಲ್ಲಿ ಬಿರುಗಾಳಿಯೇ ಎದ್ದಿದೆ. ಲೋಕಸಭೆಯಲ್ಲಿ ಹೀನಾಯ ಸೋಲಿನಿಂದ ಸಿಎಂ ಸಿದ್ದರಾಮಯ್ಯ ಸಹಜವಾಗಿ ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕರ ಜೊತೆಗೆ ಸಭೆ ನಡೆಸಿದ್ರೆ, ಅಂದ್ರೆ ಬೆಂಗಳೂರಿನ ಭಾಗದ ಕಾಂಗ್ರೆಸ್ ಶಾಸಕರ ಜೊತೆಗೆ ಸಭೆ ನಡೆಸಿದ್ರೆ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸೋಲಿನ ಪರಾಮರ್ಶೆ ಬಗ್ಗೆ ಮಾತನಾಡ್ತಾ ಇರುವಂತಹ ಶಾಸಕರುಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಟ್ಟ ಗುರಿ ಮಿಸ್ ಆಗಿದೆ, ನಿರೀಕ್ಷೆ ಹುಸಿಯಾಗಿದೆ, ಅಂದುಕೊಂಡಷ್ಟು ಸ್ಥಾನ ತಲುಪಲು ಸಾಧ್ಯವಾಗಿಲ್ಲ. ಗ್ಯಾರಂಟಿ ಬೋರ್ಡ್ ಹಿಡಿದು ಲೋಕಸಭೆ ಚುನಾವಣೆಯಲ್ಲಿ ಅಬ್ಬರದ ಪ್ರಚಾರ ಮಾಡಿದ ಕಾಂಗ್ರೆಸ್ ಕೇವಲ 9 ಕ್ಷೇತ್ರಗಳನ್ನಷ್ಟೇ ಗೆಲ್ಲಲು ಶಕ್ತವಾಗಿದೆ. ಈ ಹಿನ್ನಡೆಯೇ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಕಂಪನ ಎಬ್ಬಿಸಿದೆ. ರಾಹುಲ್ ವರದಿ ಕೇಳಿದ್ದು, ಫಲಿತಾಂಶದ ಪರಾಮರ್ಶೆಗೆ ಎಸಿಸಿ ಸಮಿತಿ ರಚನೆಗೆ ಮುಂದಾಗಿರೋದು ಕಾಂಗ್ರೆಸ್ನಲ್ಲಿ ಸಂಚಲನ ಎಬ್ಬಿಸಿದೆ. ಹೀಗಾಗಿ ಅಲರ್ಟ್ ಆದ ಸಿಎಂ ಬೆಂಗಳೂರು ಕಾಂಗ್ರೆಸ್ ಶಾಸಕರ ಜೊತೆ ಸಭೆ ನಡೆಸಿದ್ದಾರೆ. ಫಲಿತಾಂಶದ ಪರಾಮರ್ಶೆ, ಕೈ ಶಾಸಕರ ಜೊತೆ ಸಿಎಂ ಸಭೆ. ಕಾಂಗ್ರೆಸ್ ಮನೆಯಲ್ಲೀಗ ಆತ್ಮಾವಲೋಕನದ ಸಮಯ. ಲೋಕಸಭೆ ಚುನಾವಣೆಯಲ್ಲಿ ಶಾಸಕರು ಲೀಡ್ ಕೊಡಿಸಿಲ್ಲ ಅಂತ ಸಚಿವರು, ಕಾಂಗ್ರೆಸ್ ಅಭ್ಯರ್ಥಿಗಳ ಸೋಲಿಗೆ ಉಸ್ತುವಾರಿ ಸಚಿವರು ಕಾರಣ ಅಂತ ಬೊಟ್ಟು ಮಾಡ್ತಿದ್ದಾರೆ. ಗ್ಯಾರಂಟಿಯನ್ನೇ ನಿಲ್ಲಿಸಿ ಬಿಡಿ ಅಂತ ಕೆಲ ಶಾಸಕರು ಹೇಳ್ತಿದ್ದಾರೆ. ಹೀಗಾಗಿ ಬೆಂಗಳೂರು ಶಾಸಕರ ಜೊತೆ ಸಭೆ ನಡೆಸಿದ ಸಿಎಂ ಲೋಕಸಭೆ ಚುನಾವಣೆ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ. ಶಾಸಕರಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಚುನಾವಣೆ ಫಲಿತಾಂಶ ಬಳಿಕ ಶಾಸಕರು ಲೀಡ್ ಕೊಡಿಸಿಲ್ಲ, ಸಚಿವರು ಕೆಲಸ ಮಾಡಿಲ್ಲ ಮತ್ತು ಸಮುದಾಯವಾರು ಹೆಚ್ಚುವರಿ ಡಿಸಿಎಂ ಕೊಟ್ಟಿದ್ರೆ ಗೆಲ್ಲಬಹುದಿತ್ತೆಂಬ ವಾದವಿದೆ. ಗ್ಯಾರಂಟಿ ಕೂಡ ವರ್ಕ್ ಆಗಿಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ. ಹೀಗೆ ಒಂದಕ್ಕೊಂದು ವಿಚಾರಗಳು ತಳಕು ಹಾಕೊಳ್ತಿದೆ. ಒಂದ್ ಹೆಜ್ಜೆ ಮುಂದೆ ಹೋಗಿರೋ ಕಾಂಗ್ರೆಸ್ ಶಾಸಕ ಶಿವಗಂಗಾ ಲೀಡ್ ಕೊಡಿಸದೇ ಇರೋ ಶಾಸಕರು ರಾಜೀನಾಮೆ ಕೊಡ್ಲಿ ಎಂದಿದ್ದಾರೆ. ಇದಕ್ಕೆ ಗರಂ ಆದ ಡಿಸಿಎಂ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಶಾಸಕರು ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು ಅಂತ ಶಾಸಕರಿಗೆ ಬಹಿರಂಗವಾಗಿ ವಾರ್ನಿಂಗ್ ಕೊಟ್ಟರು. ಯಾರ್ಯಾರು ಸಚಿವರು ಅವರವ್ರ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಲೀಡ್ ಕೊಟ್ಟಿಲ್ಲ ಅಂಥ ಸಚಿವರನ್ನ ಮೊನ್ನೆ ರಾಹುಲ್ ಗಾಂಧಿ ಸರ್ ಅವರು ಹಾಗೂ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಮನವಿ ಮಾಡ್ತೀನಿ, ಅವ್ರನ್ನ ಬದಲಾಯಿಸಿ ಯಾರು ಮಂತ್ರಿ ಸ್ಥಾನ ಕೇಪಬಲ್ ಆಗಿದ್ದಾರೆ, ಯಾರು ಲೀಡ್ ಕೊಟ್ಟಿದ್ದಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಟ್ರೆ ಪಕ್ಷ ಬೆಳೀತದೆ ಅನ್ನೋದು ನನ್ನ ಅಭಿಪ್ರಾಯ. ಯಾವ ಎಮ್ ಎಲ್ ಎಗಳು ಸುಮ್ಮನೆ ಮರ್ಯಾದೆಗೆ ಬಾಯಿ ಮುಚ್ಕೊಂಡಿದ್ರೆ ಭಾಳ ಒಳ್ಳೆಯದು.
ಇನ್ನು ಮತ್ತೊಂದು ಕಡೆ ಹೆಚ್ಚುವರಿ ಡಿಸಿಎಂ ವಿಚಾರ ಗುಸುಗುಸು ಅಂತಿದ್ದು, ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಡಾಕ್ಟರ್ ಜಿ ಪರಮೇಶ್ವರ್ ಹೆಚ್ಚುವರಿ ಡಿಸಿಎಂ ಹುದ್ದೆ ಬಗ್ಗೆ ಚರ್ಚೆ ನಡೆದಿಲ್ಲ ಎಂದಿದ್ದಾರೆ. ಅಲ್ಲಿ ಇಲ್ಲಿ ಜನ ಮಾತಾಡ್ತಾರೆ, ಯಾರೋ 4 ಜನ ಮಾತಾಡ್ತಾರೆ ಅಂದ ಕ್ಷಣಕ್ಕೆ ಅದು ಪಕ್ಷದ ವಿಚಾರ ಆಗೋದಿಲ್ಲ. ಪಕ್ಷದಲ್ಲಿ ನಮ್ಮ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ ಆಗುತ್ತೆ. ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು ಹಿನ್ನೆಲೆಯಲ್ಲಿ ಸೋಲಿನ ಪರಾಮರ್ಶೆಗೆ ಸಮಿತಿ ರಚಿಸಲು ಎಸಿಸಿ ನಿರ್ಧಾರ ಮಾಡಿದೆ ಅಂತ ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ ಹೇಳಿದ್ದಾರೆ, ಸಭೆ ಕರೆಯುತ್ತೇನೆ, ಯಾರೂ ಬಹಿರಂಗ ಹೇಳಿಕೆ ಕೊಡಬಾರದೆಂದು ಸೂಚಿಸಿದ್ದಾರೆ ಎಂದರು. ಜನರಲ್ ಸೆಕ್ರೆಟರಿ ರಾಹುಲ್ ಗಾಂಧಿ ಅವರು ಬಂದಾಗ ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಾವು ಮೀಟಿಂಗ್ ಕರೀತಾ ಇದ್ದೀವಿ, ನಾವು ಮೀಟಿಂಗ್ ಕರೆದು ಮಾತಾಡ್ತಾ ಇದ್ದೀವಿ. ಸೋಲು ನೆನೆದು ಭಾವುಕರಾದ ಡಿಕೆ ಸುರೇಶ್. ಕಾಂಗ್ರೆಸ್ನಲ್ಲಿ ಸೋಲಿನ ಸಮರ ನಡೀತಿದ್ರೆ ಮತ್ತೊಂದು ಕಡೆ ತಮ್ಮ ಸೋಲು ನೆನೆದು ಮಾಜಿ ಸಂಸದ ಡಿಕೆ ಸುರೇಶ್ ಭಾವುಕರಾಗಿದ್ದಾರೆ. ಇದು ಬಿಜೆಪಿ ಜೆಡಿಎಸ್ ಗೆಲುವಲ್ಲ, ಆಕ್ರೋಶದ ಗೆಲುವು. ನನಗೆ ಯಾರೂ ಹಿತಶತ್ರುಗಳಿಲ್ಲ, ನನಗೆ ನಾನೇ ಶತ್ರು ಅಂದಿದ್ದಾರೆ. ಇದು ಜನತಾದಳದ ಗೆಲುವಲ್ಲ, ಮತ್ತು ಭಾರತೀಯ ಜನತಾ ಪಕ್ಷದ ಗೆಲುವಲ್ಲ, ಇದು ನನ್ನ ಮೇಲಿನ ಆಕ್ರೋಶದ ಗೆಲುವು. ಹಾಗಾಗಿ ಈ ಹೊಣೆಯನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ನೆಮ್ಮದಿಯಿಂದ ದಿನಗಳಲ್ಲಿ ಪಕ್ಷ ಸಂಘಟನೆಯಲ್ಲಿ ಜನಸಾಮಾನ್ಯರಿಗೆ ಬೇಕಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಮಾಡೋದ್ರ ಮುಖಾಂತರ ಈ ಕ್ಷೇತ್ರದ, ಈ ತಾಲೂಕಿನ ಬಡವರ, ರೈತರ ಕಲ್ಪನ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಾವು ನೀವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ನಾನು ಯಾರ ಮೇಲೂ ಕೂಡ ಅದನ್ನ ಹೇರಲಿಕ್ಕೆ ಹೋಗೋದಿಲ್ಲ. ಈ ಗೆಲುವು ಬಿಜೆಪಿಯ ಗೆಲುವಲ್ಲ, ಈ ಗೆಲುವು ಜೆಡಿಎಸ್ನ ಗೆಲುವಲ್ಲ. ಈ ಗೆಲುವು ಜಾತಿ, ಧರ್ಮ, ಭಾವನಾತ್ಮಕ ವಿಚಾರಗಳು ಮತ್ತು ಅಸೂಯ ಗೆಲುವು. ಹೀಗೆ ಸೋಲಿನ ಬಳಿಕ ಧಗಧಗಿಸ್ತಿರೋ ಬೆಂಕಿ ಆರಿಸಲು ಡಿಕೆ ವಾರ್ನಿಂಗ್ ಕೊಡ್ತಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಭೆ ನಡೆಸಿ ಮುಲಾಮು ಹಚ್ಚುತ್ತಿದ್ದಾರೆ. ಸೋಲಿನ ಪರಾಮರ್ಶೆಗೆ ಸಮಿತಿ ರಚಿಸುವುದಾಗಿ ಹೇಳ್ತಿದ್ದಂತೆ ಸಚಿವರಲ್ಲಿ ತಳಮಳ ಶುರುವಾಗಿದೆ. ಸಮಿತಿ ವರದಿ ಬಂದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ನಿಜಕ್ಕೂ ಸೋಲಿಗೆ ಕಾರಣರಾದವರ ಮೇಲೆ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. ಇನ್ನು ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಕೊನೆಗೂ ಜೈಲು ಪಾಲಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೆಸಿದ್ದ ಬಗ್ಗೆ ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಮುಚ್ಚಿದ ಲಕೋಟೆಯಲ್ಲಿ ಕೆಲ ವರದಿಯನ್ನ ಕೂಡ ಸಲ್ಲಿಸಿದ್ದಾರೆ. ಈ ವೇಳೆ ಪೊಲೀಸ್ ಕಸ್ಟಡಿಯಲ್ಲಿ ಏನಾದರೂ ತೊಂದರೆ ಆಯ್ತಾ ಅಂತ ನ್ಯಾಯಾಧೀಶರು ಪ್ರಶ್ನೆ ಕೇಳಿದ್ರು. ಇದಕ್ಕೆ ಉತ್ತರಿಸಿದಂತ ಪ್ರಜ್ವಲ್ ರೇವಣ್ಣ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಕೂಡ ಹೇಳಿದ್ದಾನೆ. ಬಳಿಕ ಆದೇಶ ಹೊರಡಿಸಿರುವಂತಹ 42ನೇ ಎಸಿಎಂಎಂ ಕೋರ್ಟ್ ಜೂನ್ 24ರವರೆಗೂ ಅಂತಂದ್ರೆ 14 ದಿನಗಳ ಕಾಲ ಪ್ರಜ್ವಲ್ನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಸೊ ಪ್ರಜ್ವಲ್ ರೇವಣ್ಣನನ್ನ ಇದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದಂತ ಸಂದರ್ಭ ಅಂತಂದ್ರೆ ಇಷ್ಟು ದಿವಸ ಆತ ಪೊಲೀಸ್ ಕಸ್ಟಡಿಯಲ್ಲಿದ್ದ, ಎಸ್ಐಟಿ ವಶದಲ್ಲಿದ್ದ. ಈಗ ಆತನನ್ನ ಜುಡಿಷಿಯಲ್ ಕಸ್ಟಡಿಗೆ ಶಿಫ್ಟ್ ಮಾಡಲಾಗಿದೆ. ಗೊತ್ತಲ್ಲ ಜುಡಿಷಿಯಲ್ ಕಸ್ಟಡಿ ಅಂದ್ರೆ ಎಲ್ಲಿ ಅಂತ, ಪರಪ್ಪನ ಅಗ್ರಹಾರ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.